ಕುಷ್ಟಗಿ ತಾಲೂಕಿನ ಹೊಮ್ಮಿನಾಳ ಗ್ರಾಮದ ರೈತ ಯಮನೂರಪ್ಪ ಕರೆಪ್ಪನವರ್ ವ್ಯವಸ್ಥಿತ ಹೈನುಗಾರಿಕೆಯಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. ಐವತ್ನಾಲ್ಕು ವರ್ಷದ ಯಮನೂರಪ್ಪ ಮೂಲತಃ 3 ಎಕರೆ ಜಮೀನು ಹೊಂದಿದ್ದು ಭತ್ತ, ಮೆಕ್ಕೆಜೋಳ, ತರಕಾರಿ ಬೆಳೀತಾ ಇದ್ರು. ಬೇಸಾಯದಿಂದ ನಿರೀಕ್ಷಿತ ಆದಾಯ ಬಾರದಿದ್ದಾಗ ಹಾಲಿಗೆ ಇವರು ಬೇಡಿಕೆ ಗಮನಿಸಿ ಹೈನುಗಾರಿಕೆಗೆ ಇಳಿದಿದ್ದಾರೆ. 4 HF ಹಸುಗಳಿಂದ ಆರಂಭಿಸಿದ ಇವರು ಹಂತ ಹಂತವಾಗಿ ಹಸುಗಳ ಸಂಖ್ಯೆಯೂ ಕೂಡ ಹೆಚ್ಚಿಸಿದ್ದಾರೆ. ಸದ್ಯ ಡೈರಿಯಲ್ಲಿ HF ತಳಿಯ 10 ಹಸು, ಜೆರ್ಸಿ ತಳಿಯ 2 ಹಸು ಸೇರಿ ಒಟ್ಟು 12 ಹಸು ಕರುಗಳಿವೆ. ದೂರದ ಪಟ್ಟಣದಲ್ಲಿ ನೌಕರಿ ಮಾಡುತ್ತಿರುವ ಮಗನ ಮಾರ್ಗದರ್ಶನದಲ್ಲಿ ಪ್ರತಿ ಹಸುವಿಗೂ ನಂಬರ್ ನೀಡಿ ದಾಖಲೆಯನ್ನ ಇಡುತ್ತಿದ್ದಾರೆ. ಗರ್ಭಧಾರಣೆ ದಿನಾಂಕ, ಲಸಿಕೆ, ಔಷಧಿ ವಿವರ, ಕರು ಹುಟ್ಟಿದ ದಿನ, ತೂಕ, ದಿನದ ಹಾಲಿನ ಪ್ರಮಾಣ ಎಲ್ಲವೂ ಕೂಡ ಬರೆದಿಡುತ್ತಾರೆ. ಹಾಲು ಕಡಿಮೆ ಆದ್ರೆ ತಕ್ಷಣ ಅದರ ಕಾರಣವನ್ನ ಹುಡುಕುವಂತ ಕೆಲಸ ಮಾಡ್ತಾರೆ. ಗಾಳಿ ಬೆಳಕು ಇರುವ 2 ಕೊಟ್ಟಿಗೆ ನಿರ್ಮಿಸಿದ್ದಾರೆ. ದಿನಕ್ಕೆ 2 ಬಾರಿ ಕೊಟ್ಟಿಗೆಯನ್ನ ತೊಳೆದು ಸ್ವಚ್ಛಗೊಳಿಸ್ತಾರೆ. ಹಸುಗಳ ಆರೋಗ್ಯಕ್ಕೆ ಹೆಚ್ಚಿನ ಕಾಳಜಿಯನ್ನ ಇವರು ವಹಿಸ್ತಾರೆ. ಹೊಮ್ಮಿನಾಳದಲ್ಲೇ KMF ಹಾಲಿನ ಕೇಂದ್ರ ಇರೋದ್ರಿಂದ ಇತರೆ ರೈತರಿಗೂ ಕೂಡ ಹೈನುಗಾರಿಕೆ ಪ್ರೋತ್ಸಾಹ ಸಿಕ್ಕಿದೆ ಎಂದು ಗ್ರಾಮಸ್ಥರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ.